ನೀವು ಒಂದೊಳ್ಳೆ ಹೈವೇನಲ್ಲಿ ಪ್ರಯಾಣಿಸಬೇಕು ಅಂದರೆ ನಿಮ್ಮ ವಾಹನದಿಂದ ಆಟೋಮ್ಯಾಟಿಕ್ ಆಗಿ ಟೋಲ್ ಚಾರ್ಜ್ ಕಟ್ ಆಗುತ್ತೆ. ಅಂದರೆ ಟೋಲ್ ರೋಡ್ ಮುಖೇನ ಎಷ್ಟು ವಾಹನಗಳು ಚಲಿಸ್ತಾವೋ ಅಷ್ಟು ವಾಹನಗಳಿಂದ ಆಟೋಮ್ಯಾಟಿಕ್ ಆಗಿ ಹಣ ಕಟ್ ಆಗುತ್ತೆ. ಕಂಪನಿಗೋ ಸರ್ಕಾರಕ್ಕೋ ಲಾಭ ಆಗುತ್ತೆ. ಇಂಥ ಅಸೆಟ್ಗಳ ಮೇಲೆ ನೀವು ನಿಮ್ಮ ಹಣವನ್ನು ಹೂಡಿಕೆ ಮಾಡಿ ಹಣ ಸಂಪಾದಿಸಬಹುದು. ತುಂಬ ದೊಡ್ಡ ಅಮೌಂಟ್ ಬೇಕಾ? ಏನಿಲ್ಲ ರೀ, ನಿಮ್ಮ ಹತ್ರ 100 ರೂಪಾಯಿ ಇದ್ರೂ ಇಂಥ ಅಸೆಟ್ಗಳ ಮೇಲೆ ನೀವು ಹೂಡಿಕೆ ಮಾಡ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬೆಂಗಳೂರಿನಿಂದ ಹೈದರಾಬಾದ್ ಹೈವೇ NH44 ಅಂತಾರೆ, 550 ಕಿಲೋಮೀಟರ್ ಇದೆ. ಬೆಂಗಳೂರಿನಿಂದ ಹೈದರಾಬಾದ್ಗೆ ಪ್ರತಿದಿನ ಈ ಟೋಲ್ ರೋಡ್ ಮುಖೇನ 50,000 ಗಾಡಿಗಳು ಹೋಗ್ತವೆ ಅಂದ್ಕೊಳ್ಳಿ. ಟೋಟಲ್ ಇಡೀ ಟೋಲ್ ವೇನಲ್ಲಿ 400 ರೂಪಾಯಿ ಆವರೇಜ್ ಟೋಲ್ ಪ್ರತಿ ವಾಹನ ಕಟ್ಟಿದೆ ಅಂತಂದ್ರೆ ದಿನಕ್ಕೆ ಎಷ್ಟು ಸಂಪಾದಿಸಿದ ಹಾಗೆ? 2 ಕೋಟಿ ರೂಪಾಯಿ. ತಿಂಗಳಿಗೆ ಎಷ್ಟಾಯ್ತು? 60 ಕೋಟಿ ರೂಪಾಯಿ. ವರ್ಷಕ್ಕೆ 730 ಕೋಟಿ ರೂಪಾಯಿ ಆಟೋಮ್ಯಾಟಿಕ್ ಆಗಿ ಟೋಲ್ನಿಂದ ಕಲೆಕ್ಟ್ ಆಯಿತು. ಇಂಥ ಅಸೆಟ್ಗಳು ಅಂದರೆ ಇಂಥ ಹೈವೇಗಳು, ಟೋಲ್ ಕಲೆಕ್ಟ್ ಮಾಡೋ ಹೈವೇಗಳು ನಮ್ಮ ದೇಶದಲ್ಲಿ 799 ಇದ್ದಾವೆ. ಒಂದು ವೆಬ್ಸೈಟ್ ಇದೆ, ನೀವು ಚೆಕ್ ಮಾಡ್ಬೋದು, investindia.gov.in ಅಂತ. ಇದರಲ್ಲಿ ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ETC, ನಾನು ಫಾಸ್ಟಾಗಿ ಮಾತಾಡಿದ್ನಲ್ಲ, ಇದನ್ನ ETC ಅಂತಾರೆ. ಇದರ ಮುಖೇನ ಪ್ರತಿ ದಿನ ಕಲೆಕ್ಟ್ ಆಗೋ ಟೋಲ್ ಎಷ್ಟು? ಇಡೀ ಭಾರತದಲ್ಲಿ 191 ಕೋಟಿ ರೂಪಾಯಿ ಕಲೆಕ್ಟ್ ಆಗುತ್ತೆ. ಈ ಲೆಕ್ಕವಾಗಿ ನೋಡಿಕೊಂಡ್ರೆ ಗಂಟೆಗೆ 8 ಕೋಟಿ ಕಲೆಕ್ಟ್ ಆಗ್ತಾ ಇದೆ. ತಿಂಗಳಿಗೆ ಎಷ್ಟು? 5,730 ಕೋಟಿ. ವರ್ಷಕ್ಕೆ ಅಂತ ಲೆಕ್ಕ ಹಾಕ್ಕೊಂಡ್ರೆ 70,000 ಕೋಟಿ ರೂಪಾಯಿ ಕಲೆಕ್ಟ್ ಆಗ್ತಾ ಇದೆ ETC, ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಮುಖೇನ. ಇಂಥ ಅಸೆಟ್ನಲ್ಲಿ ನೀವು ದುಡ್ಡನ್ನು ಹೂಡಿಕೆ ಮಾಡೋದಕ್ಕೆ ಸಾಧ್ಯ. ನೋಡಿ, ಇದಕ್ಕೆ ಯಾವುದೇ ಥರದ ಲಾಕ್ ಇನ್ ಪೀರಿಯಡ್ ಇಲ್ಲ. ನೀವು ಹಣ ಹೂಡಿಕೆ ಮಾಡ್ತೀರಾ, ನಿಮಗೂ ರೆಗ್ಯುಲರ್ ಇನ್ಕಮನ್ನು ನಿಮ್ಮ ಇನ್ವೆಸ್ಟ್ಮೆಂಟ್ ಸಂಪಾದಿಸಿ ಕೊಡುತ್ತೆ. ಇಂಥ ಅಸೆಟ್ ಮೇಲೆ ಹೇಗೆ ಹೂಡಿಕೆ ಮಾಡೋದು? ಇದು ಪ್ರಾಫಿಟಬಲ್ ಬಿಸ್ನೆಸ್ ಅಲ್ವಾ? ಅಂಥದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಹಾಗೆಯೇ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಭಾರತದಲ್ಲಿ ಒಟ್ಟು 140,000 ಕಿಲೋಮೀಟರ್ಗೂ ಹೆಚ್ಚು ನ್ಯಾಷನಲ್ ಹೈವೇ ನೆಟ್ವರ್ಕ್ ಇದೆ. ಇದರ ಜೊತೆಗೆ ಕಳೆದ 10 ವರ್ಷಗಳ ಹಿಂದೆ ಅಂತ ನೋಡಿಕೊಂಡ್ರೆ ಹೈ ಸ್ಪೀಡ್ ಕಾರಿಡಾರ್ ಇರುತ್ತಲ್ವ, ಅಲ್ಲಿ ಟೋಲ್ ಚಾರ್ಜ್ ಕೂಡ ಜಾಸ್ತಿ, ಬರೀ 93 ಕಿಲೋಮೀಟರ್ ಇತ್ತು. ಆದರೆ ಈಗ ಅದು 2,474 ಕಿಲೋಮೀಟರ್ನಷ್ಟು ವಿಸ್ತಾರಗೊಳ್ತಾ ಇದೆ. ಈ ಹೈ ಸ್ಪೀಡ್ ಕಾರಿಡಾರ್ಗಳಲ್ಲಿ ಹೆಚ್ಚು ಸಂಪಾದನೆ ಇರುತ್ತೆ. ನಮ್ಮ ಸರ್ಕಾರ ಹೈವೇ ನೆಟ್ವರ್ಕನ್ನು ಇನ್ನಷ್ಟು ವಿಸ್ತಾರ ಮಾಡೋದಕ್ಕೆ 5 ಲಕ್ಷ ಕೋಟಿ ರೂಪಾಯಿಯನ್ನು ಬಜೆಟ್ನಲ್ಲಿ ಈಗಾಗಲೇ ಘೋಷಣೆ ಮಾಡಿದೆ. ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡ್ತಾ ಇದೆ. ಆದರೆ ಇದರಲ್ಲೊಂದು ಕ್ಯಾಚ್ ಇದೆ. ಏನದು? ಸರ್ಕಾರ 5 ಲಕ್ಷ ಕೋಟಿ ಹಾಕಿ ಹೈವೇಗಳನ್ನು ನಿರ್ಮಾಣ ಮಾಡಿ ಅದನ್ನು ಮೇಂಟೈನ್ ಮಾಡಿ ಬರೋ ಲಾಭ ನಷ್ಟ ಎಲ್ಲ ನೋಡಿಕೊಂಡು ಕುಂದುಕೊರತೆಗಳನ್ನು ನಿವಾರಿಸೋದಕ್ಕೆ ಸರ್ಕಾರದ ಕೈಲಿ ಆಗೋದಿಲ್ಲ. ಅದಕ್ಕೆ ಸರ್ಕಾರ ಏನು ಮಾಡುತ್ತೆ? PPP ಅಂತ ಒಂದು ಮಾಡೆಲ್ ಇದೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ. ಇದಕ್ಕೆ ಪ್ರೈವೇಟ್ ಕಂಪನಿಗಳಿಗೆ ಟೆಂಡರ್ ಕರೀತಾರೆ. ಪ್ರೈವೇಟ್ ಕಂಪನಿಗಳು ರಸ್ತೆಗಳನ್ನು ನಿರ್ಮಾಣ ಮಾಡ್ತವೆ, ಮೇಂಟೆನೆನ್ಸ್ ನೋಡ್ಕೊಳ್ತವೆ, ಏನು ಬೇಕು ಎಲ್ಲ ಮಾಡ್ತವೆ. ಸರ್ಕಾರ ಆ ಕಂಪನಿಗಳಿಗೆ ಬೇಕಾದ ವ್ಯವಸ್ಥೆಯನ್ನು ಕೊಡುತ್ತೆ. ಅವ್ರ ಜೊತೆ ಅಗ್ರಿಮೆಂಟ್ ಕೂಡ ಮಾಡ್ಕೊಳ್ಳುತ್ತೆ ಸರ್ಕಾರ. ಹೇಗೆ ಬೇಕು ಹಾಗೆ ಮಾಡಿದ್ರೆ ಸರ್ಕಾರ ಸುಮ್ಮನಿರೋದಿಲ್ಲ. ಹೀಗೆ ಟೋಲ್ ಚಾರ್ಜಸನ್ನು ಕಲೆಕ್ಟ್ ಮಾಡೋದಕ್ಕೆ, ಸಂಪಾದಿಸೋದಕ್ಕೆ ಎಲ್ಲದಕ್ಕೂ ಆ ಕಂಪನಿಗಳಿಗೆ ಅವಕಾಶ ಇರುತ್ತೆ. ಅಂಥ ಕಂಪನಿಗಳ ಮೇಲೆ ನೀವು ಹೂಡಿಕೆ ಮಾಡ್ಬೋದು. ಸರಿ, ಇವು ಪ್ರೈವೇಟ್ ಕಂಪನಿಗಳಲ್ವಾ, ಹೇಗೆ ನಂಬೋದು? ಆ ಭಯ ನಿಮಗೆ ಬೇಡ. ಯಾಕಂದರೆ ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಈ ಥರದ PPP ಮಾಡೆಲ್ಗಳನ್ನು ವ್ಯವಹರಿಸೋ ಕಂಪನಿಗಳೇನಿರ್ತವೆ ಇದಕ್ಕೆ ಒಂದು ಟ್ರಸ್ಟ್ ರೂಪನ ನೀಡಿ ಈ ಕಂಪನಿಗಳನ್ನು, ಈ ಟ್ರಸ್ಟ್ಗಳನ್ನು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಬೇಕು ಅಂದರೆ ಸೆಬಿ ಹೇಳ್ದಂಗೆ ಕೇಳಬೇಕು. ಯಾವುದೇ ಥರ ಮುಚ್ಚುಮರೆ ಮಾಡೋ ಹಾಗಿಲ್ಲ. ಎಷ್ಟು ಸಂಪಾದಿಸ್ತಿದ್ದಾರೆ, ಎಷ್ಟು ಇನ್ವೆಸ್ಟರ್ಗಳಿಗೆ ಕೊಡ್ತಿದ್ದಾರೆ, ಎಲ್ಲದಕ್ಕೂ ನಿಯಮ ಇರುತ್ತೆ. ಅಂದರೆ ಪ್ರಾಪರ್ ಟ್ರಾನ್ಸ್ಪರೆನ್ಸಿ ಸೆಬಿ ಇದರ ಮೇಲ್ವಿಚಾರಣೆ ಮಾಡುತ್ತೆ. ಹಾಗಾಗಿ ನಿಮಗೆ ಸಿಗುತ್ತೆ, ಯಾವುದೇ ಮುಚ್ಚುಮರೆ ಇರೋದಿಲ್ಲ. ಸೊ ಸರ್ಕಾರ ಈ ರೀತಿ PPP ಮಾಡೆಲ್ನಲ್ಲಿ ಅವಕಾಶ ಕೊಟ್ಟಿರುವ ಹೈವೇ ಅಸೆಟ್ಗಳನ್ನು, ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ಗಳನ್ನು ಮೇಂಟೈನ್ ಮಾಡಿ ಸಂಪಾದಿಸುವ ಟ್ರಸ್ಟ್ಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಕರೀತಾರೆ. ಇವನ್ನು ಬಹಳ ಸಿಂಪಲ್ ಆಗಿ InvIT ಅಂತಲೂ ಕರಿಬಹುದು. ಇದೇ ಥರ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ REIT ಅಂತಿದೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ಸೊ ಅದೇ ಥರ ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳು ಕೂಡ ಕೆಲಸ ಮಾಡ್ತವೆ. ಸೆಬಿ ಈ InvITಗಳನ್ನು 2014ರಲ್ಲಿ ಪರಿಚಯಿಸಿತು. ಈ ಪ್ರಾಜೆಕ್ಟ್ಗಳನ್ನು ಮ್ಯಾನೇಜ್ ಮಾಡೋ ಕಂಪನಿಗಳಿಗೆ 15ರಿಂದ 20 ವರ್ಷಗಳ ಕಾಲ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಇರುತ್ತೆ. ಅಂದರೆ ಕಂಪ್ನಿ ಆಸ್ತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿ ಸಂಪಾದನೆ ಮಾಡಿ ಲಾಭ ಮಾಡೋದಕ್ಕೆ 15ರಿಂದ 20 ವರ್ಷದ ಲಾಂಗ್ ಲೀಸು ಕಾಂಟ್ರಾಕ್ಟ್ ಇಂಥವಿರ್ತವೆ.
ಸೊ ಇವತ್ತಿರೋ ಕಂಪನಿ ನಾಳೆ ಇಲ್ಲ ಅಂದರೆ ಹೇಗಪ್ಪ ಅನ್ನೋ ಭಯ ನಿಮಗಿರೋದಿಲ್ಲ. ಈ ಇನ್ವಿಟ್ಗಳು ಸ್ಟಾಕ್ ಮಾರ್ಕೆಟ್ನಲ್ಲಿ ಶೇರ್ಗಳ ಥರನೇ ಲಿಸ್ಟ್ ಆಗಿರುತ್ತೆ. ಸೊ ನೀವು ನಿಮ್ಮ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಓಪನ್ ಮಾಡಿ ಅಥವಾ NSE BSE ವೆಬ್ಸೈಟ್ಗಳಿಗೆ ಹೋಗಿ ಬೇರೆ ಕಂಪನಿಗಳ ಶೇರ್ಸನ್ನು ಹೇಗೆ ಕೊಂಡ್ಕೊಳ್ತೀರೋ ಇನ್ವಿಟ್ ಶೇರ್ಗಳನ್ನು ಕೂಡ ನೀವು ಕೊಂಡ್ಕೊಳ್ಬಹುದು. ನೋಡಿ, ಇನ್ವಿಟ್ಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ನಿಮಗೆ 2 ಲಾಭ, ಅಂದರೆ ನಿಮ್ಮ ಹಣ 2 ರೀತಿಯಲ್ಲಿ ಗಳಿಸುತ್ತೆ. ಮೊದಲನೇದು, ನೀವು ಹೂಡಿಕೆ ಮಾಡಿದ್ದೀರಿ, ಆ ಕಂಪನಿ ನಿಮಗೆ NDCFನಲ್ಲಿ ಶೇರ್ ಕೊಡುತ್ತೆ, ನೆಟ್ ಡಿಸ್ಟ್ರಿಬ್ಯೂಟಬಲ್ ಕ್ಯಾಶ್ ಫ್ಲೋ. ಅವರು 100 ರೂಪಾಯಿ ಸಂಪಾದಿಸಿದ್ರೆ ಅದರಲ್ಲಿ 50 ರೂಪಾಯಿ NDCF ಅಂದ್ಕೊಂಡ್ರೆ ಆ 50 ರೂಪಾಯಿನಲ್ಲಿ 45 ರೂಪಾಯಿಯನ್ನು ಶೇರ್ ಹೋಲ್ಡರ್ಸ್ಗಳ ನಡುವೆ ಡಿವೈಡ್ ಮಾಡ್ತಾರೆ. ಇದು ಒಂದು ಲಾಭ, NDCF. ಎರಡನೇದು, ನೀವು ಸ್ಟಾಕ್ಗಳನ್ನು ಕೊಂಡ್ಕೊಳ್ತಾ ಇರೋದು. ಆ ಇನ್ವಿಟ್ಟು ಲಿಸ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಸ್ಟಾಕ್ ಪ್ರೈಸು ಅಂದರೆ ಆ ಇನ್ವಿಟ್ಗೆ ಯಾವ ಥರ ಡಿಮಾಂಡ್ ಇರುತ್ತೋ ಹಾಗೆ ಅದು ಸಹ ಬೆಳೆಯುತ್ತೆ. ಅಂದರೆ 100 ರೂಪಾಯಿ ಇದ್ದ ಶೇರು ಇನ್ನೊಂದು 4-5 ವರ್ಷದಲ್ಲಿ 200 ರೂಪಾಯಿ ಆಯಿತು ಅಂದ್ಕೊಳ್ಳಿ, 100% ರಿಟರ್ನ್ಸ್ ಬಂದಂಗೆ. NDCF ಬಂತು, ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಯಿತು, ಅದು ಒಂದು ಲಾಭ. ಎರಡನೇದು, ನಿಮ್ಮ ಸ್ಟಾಕ್ ಪ್ರೈಸ್ ಬೆಳೀತಾ ಹೋಗುತ್ತೆ. ಆ ಸ್ಟಾಕ್ ಪ್ರೈಸ್ ಅಪ್ರಿಸಿಯೇಷನ್ ನಿಮಗೆ ಸಿಗುವ ಎರಡನೇ ಲಾಭ ಇನ್ವಿಟ್ಗಳಲ್ಲಿ ಹೂಡಿಕೆ ಮಾಡೋದ್ರಿಂದ. ನೀವು ಅಂದ್ಕೋಬಹುದು, ಸರ್ಕಾರನೇ ಇಂಥ ಆಸ್ತಿಗಳನ್ನು ಮ್ಯಾನೇಜ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ. ಆ ಕೆಲಸ ಸರ್ಕಾರ ಮಾಡ್ತಾ ಇದೆ ಕೂಡ. ಕೆಲ ಇನ್ವಿಟ್ಗಳು ಸರ್ಕಾರಿ ಸ್ವಾಮ್ಯದ ಇನ್ವಿಟ್ಗಳಿದ್ದಾವೆ, ಆದರೆ ಕೆಲವು ಪ್ರೈವೇಟ್ ಕೂಡ ಇದ್ದಾವೆ. ಫಾರ್ ಎಕ್ಸಾಂಪಲ್, ಪವರ್ ಗ್ರಿಡ್ ಇನ್ವಿಟ್ ಅಂತಿದೆ. ಇದು ಹೈವೇಗಳ ಬಗ್ಗೆ ಅಲ್ಲ, ಎಲೆಕ್ಟ್ರಿಸಿಟಿ ಸಪ್ಲೈ ಮತ್ತು ಮೇಂಟೆನೆನ್ಸ್ಗೆ ಬೇಕಾಗಿರುವ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ ಅದನ್ನು ಮೇಂಟೈನ್ ಮಾಡುತ್ತೆ. ಪವರ್ ಗ್ರಿಡ್ ಇನ್ವಿಟ್ ಅಂತ. ನಿಮಗೆ ಸರ್ಕಾರದಿಂದ ಸರಬರಾಜು ಆಗೋ ಪವರ್ ಸಿಗ್ತಾ ಇದೆ ಅನ್ನೋದಾದರೆ ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಕೆಲಸ ಮಾಡಬೇಕು. ಸೊ ನೀವು ಕಟ್ಟೋ ಬಿಲ್ಲಲ್ಲಿ ಈ ಕಂಪನಿ ಲಾಭ ಮಾಡ್ತಿರುತ್ತೆ. ಈ ಕಂಪನಿ ಶೇರ್ಗಳನ್ನು ನೀವು ಕೊಂಡುಕೊಂಡ್ರೆ ಲಾಂಗ್ ಟರ್ಮಲ್ಲಿ ನೀವು ಇನ್ಕಮ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ರಾಜ್ಮಾರ್ಗ್ ಇನ್ಫ್ರಾ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತಿದೆ. ಇದು NHAI, ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ, ಇವರು ಸ್ಪಾನ್ಸರ್ ಮಾಡಿರುವಂಥ ಇನ್ವಿಟ್. BSEನಲ್ಲಿ ಇದು ಲಿಸ್ಟ್ ಆಗಿದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ರಾಜ್ಮಾರ್ಗ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಲಿಸ್ಟ್ ಆಗಿದೆ. ಅದೇ ರೀತಿ ಕೆಲವು ಪ್ರೈವೇಟ್ ಇನ್ವಿಟ್ಗಳು ಕೂಡ ಇದ್ದಾವೆ. ಅದರಲ್ಲಿ ಒನ್ ಆಫ್ ದ ಎಕ್ಸಾಂಪಲ್ ಅಂದರೆ IRB ಇನ್ವಿಟ್. ಇದು ಪ್ರೈವೇಟ್ ಇನ್ವಿಟ್. ಈಗ ಇವರು ಸಂಪಾದಿಸ್ತಾರಲ್ಲ ಹಣ, ಅದರಲ್ಲಿ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ? ನಾವು ಯಾವುದೋ ಒಂದು ಟೋಲ್ ರೋಡಿಗೆ ವರ್ಷಕ್ಕೆ 730 ಕೋಟಿ ಕಲೆಕ್ಟ್ ಮಾಡ್ತಾರೆ ಅಂತ ಮಾತಾಡಿದ್ವಲ್ವ ಲೆಕ್ಕಾಚಾರ ಆಗಲೇ. ಇದರಲ್ಲಿ ಇನ್ವೆಸ್ಟರ್ಗಳಿಗೆ ಎಷ್ಟು ಹೋಗುತ್ತೆ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ನೋಡಿ, ಯಾವುದೋ ಒಂದು ಹೈವೇ ಅಸೆಟ್ ಇರುತ್ತಲ್ಲ, ಇವರು ಸಂಪಾದಿಸಿದ ದುಡ್ಡು ಬಂದಿದ್ದೆಲ್ಲ ಲಾಭ ಅಲ್ಲ, ಬಂದಿದ್ದು ರೆವೆನ್ಯೂ. ಅದರಲ್ಲಿ ಹೈವೇನ ಮೇಂಟೈನ್ ಮಾಡೋದಕ್ಕೆ ದುಡ್ಡು ಬೇಕು. ಅಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳೇನಿರ್ತಾರೆ, ಕೆಲಸಗಾರರು ಇರ್ತಾರೆ, ಅವ್ರಿಗೆ ಸಂಬಳ ಕೊಡಬೇಕಾಗುತ್ತೆ, ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ, ಕಂಪನಿ ಲಾಭ ಕೂಡ ಮಾಡಬೇಕಾಗುತ್ತೆ. ಇದೆಲ್ಲ ಇದೆ. ಇದೆಲ್ಲವನ್ನು ಪಕ್ಕಕ್ಕಿಟ್ಟು ತೆಗೆದು ಹಾಕಿ NDCF ಅಂತ ಒಂದು ಕ್ಯಾಲ್ಕುಲೇಟ್ ಮಾಡ್ತಾರೆ, ನೆಟ್ ಡಿಸ್ಟ್ರಿಬ್ಯೂಟಬಲ್ ಕ್ಯಾಶ್ ಫ್ಲೋ. ಒಂದು ಹೈವೇ ಟೋಲ್ ಮುಖೇನ ಸಂಪಾದಿಸಿದ ದುಡ್ಡಿನಲ್ಲಿ NDCF ಎಷ್ಟಿರುತ್ತೋ ಆ NDCFನಲ್ಲಿ 90%ಅನ್ನು ಶೇರ್ ಹೋಲ್ಡರ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲೇಬೇಕು. ಸೊ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ನೋದಾದರೆ, ಈ ಇನ್ವಿಟ್ಗಳಲ್ಲಿ ಶೇರ್ಗಳನ್ನು ಕೊಂಡ್ಕೊಳ್ತಿದ್ದೀರಾ ಅನ್ನೋದಾದರೆ, ಎಲ್ಲ ಖರ್ಚು ಕಳೆದು 100 ರೂಪಾಯಿ NDCF ಇದೆ ಅನ್ನೋದಾದರೆ 90 ರೂಪಾಯಿ NDCF ಏನಿರ್ತದೆ ಅದನ್ನು ನಿಮ್ಮಂಥ ನನ್ನಂಥ ಇನ್ವೆಸ್ಟರ್ಗಳಿಗೆ ಹಂಚಿಕೆ ಮಾಡಲೇಬೇಕಾಗುತ್ತೆ. ಇದು ಸೆಬಿ ನಿಯಮ. ಕಂಪನಿಗೆ ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಕಂಪನಿಗೆ ಇದರಲ್ಲಿ ಯಾವುದೇ ಥರದ ಸೇ ಇರೋದಿಲ್ಲ, ಅವರು ನಿರ್ಧಾರ ತಗೊಳ್ಳೋಕ್ಕಾಗೋದಿಲ್ಲ. ಸೊ ಸೆಬಿ ರೂಲ್ಸನ್ನು ಅವರು ಇಂಪ್ಲಿಮೆಂಟ್ ಮಾಡಲೇಬೇಕಾಗತ್ತೆ. ಸೊ ಈಗ ಪ್ರಾಕ್ಟಿಕಲಿ ನೀವು ಒಂದು ಇನ್ವಿಟನ್ನು ಕೊಂಡ್ಕೊಳ್ಬೇಕು ಅನ್ನೋದಾದರೆ ಇರೋ ಅವಕಾಶ ಏನು, ಅದ್ರ ಬಗ್ಗೆ ನಾನು ತೋರಿಸ್ಕೊಡ್ತೀನಿ. ನೀವು ನಿಮ್ಮ ಫೋನ್ನಲ್ಲಿ ಯಾವ ಥರ್ಡ್ ಪಾರ್ಟಿ ಅಪ್ಲಿಕೇಶನನ್ನು ಬಳಸ್ತಾ ಇದ್ದೀರಿ ಅದನ್ನು ಓಪನ್ ಮಾಡಿ. ಇನ್ವೆಸ್ಟ್ಮೆಂಟಿಗೆ ನಾನು ಗ್ರೋ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಥರದ ರೆಕಮೆಂಡೇಷನ್ ಅಲ್ಲ, ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಓಪನ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, NHIT ಅಂತಿದೆ, ನ್ಯಾಷನಲ್ ಹೈವೇಸ್ ಇನ್ಫ್ರಾ ಟ್ರಸ್ಟ್ ಅಂತ. ಸ್ಟಾಕ್ಸ್ ಅಂತಿದೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಆಪ್ಷನನ್ನು ಕೊಟ್ಟು ನ್ಯಾಷನಲ್ ಹೈವೇಸ್ ಇನ್ಫ್ರಾ ಟ್ರಸ್ಟ್ ಕ್ಲಿಕ್ ಮಾಡಿದರೆ ನೋಡಿ, ಸ್ಕ್ರಾಲ್ ಡೌನ್ ಮಾಡಿ, 1 ವರ್ಷದಲ್ಲಿ 26% ಗ್ರೋತನ್ನು ಈ NHAI ಇನ್ಫ್ರಾ ಟ್ರಸ್ಟು ಕೊಟ್ಟಿದೆ. 5 ವರ್ಷದಲ್ಲಿ 65% ಕೊಟ್ಟಿದೆ. ಸ್ಕ್ರಾಲ್ ಡೌನ್ ಮಾಡಿ, ರಿಟರ್ನ್ ಆನ್ ಈಕ್ವಿಟಿ ನೋಡಿ, 11.98% ರಿಟರ್ನ್ ಆನ್ ಈಕ್ವಿಟಿಯನ್ನು ಈ ಇನ್ವಿಟ್ ಕೊಡ್ತಾ ಇದೆ. ಈ ಇನ್ವಿಟ್ ಮೇಲೆ ಒಟ್ಟು ಇರುವ ಹೂಡಿಕೆ ಎಷ್ಟು ಅಥವಾ ಮಾರ್ಕೆಟ್ ಕ್ಯಾಪ್ ಎಷ್ಟು? ಈ ಇನ್ವಿಟ್ದು 32,529 ಕೋಟಿ ರೂಪಾಯಿ ಈ ಇನ್ವಿಟ್ನ ಮಾರ್ಕೆಟ್ ಕ್ಯಾಪ್ ಇದೆ.
ಈಗ ಇನ್ನೊಂದನ್ನು ಚೆಕ್ ಮಾಡೋಣ. ನೋಡಿ, ಪವರ್ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತಿದೆ. ಕ್ಲಿಕ್ ಮಾಡಿ. 94 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಇದರ ಶೇರನ್ನು ಕೊಂಡ್ಕೋಬಹುದು. ಸ್ಕ್ರಾಲ್ ಡೌನ್ ಮಾಡಿದರೆ ರಿಟರ್ನ್ ಆನ್ ಈಕ್ವಿಟಿ ನೋಡಿ 12.09%. ಡಿವಿಡೆಂಡ್ ಈಲ್ಡ್ ಎಷ್ಟು? 12.77%. ಅದರ ಅರ್ಥ ಈ ಸ್ಟಾಕ್ ನೀವೇನು ಕೊಂಡ್ಕೊಂಡಿದ್ದೀರಿ ಅದು 12% ಗ್ರೋತ್ ಆಗಿದೆ. 100 ರೂಪಾಯಿ ಹಾಕಿದರೆ 112 ರೂಪಾಯಿ ಹಾಕಿದೆ. ಅದರ ಜೊತೆಗೆ ಡಿವಿಡೆಂಡ್ ಕೂಡ 12.77% ನಿಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಇದು ಸೂಚಿಸುತ್ತೆ. ಈಗ IRB ಆ ಇನ್ವಿಟ್ ಬಗ್ಗೆ ನೋಡೋಣ. IRB ಇನ್ವಿಟ್ ಟೈಪ್ ಮಾಡಿದರೆ ನೋಡಿ, IRB ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಬರುತ್ತೆ. 60 ರೂಪಾಯಿಗೆ ನೀವು ಒಂದು ಶೇರ್ ಆಫ್ IRB ಇನ್ವಿಟನ್ನು ನೀವು ಕೊಂಡುಕೊಳ್ಬಹುದು. ರಿಟರ್ನ್ ಆನ್ ಈಕ್ವಿಟಿ 4%, ಡಿವಿಡೆಂಡ್ ಈಲ್ಡು 9.89% ಈ ಇನ್ವಿಟ್ ಕಡೆಯಿಂದ ಯಾರೆಲ್ಲ ಹೂಡಿಕೆ ಮಾಡಿದ್ರು ಅವರಿಗೆ ಸಿಕ್ಕಿದೆ. 4802 ಕೋಟಿ ರೂಪಾಯಿಯ ಮಾರ್ಕೆಟ್ ಕ್ಯಾಪ್ ಈ IRB ಇನ್ವಿಟ್ ಹೊಂದಿದೆ. ಇಲ್ಲಿ ಕೆಳಗಡೆ ನೀವು ಬಂದರೆ ಸೆಲ್ ಮತ್ತು ಬೈ ಅನ್ನೋ ಆಪ್ಷನ್ ಇದೆ ಅಲ್ವಾ, ಬೈ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಎಷ್ಟು ನಿಮ್ಮ ಈ ಥರ್ಡ್ ಪಾರ್ಟಿ ಇನ್ವೆಸ್ಟ್ಮೆಂಟ್ ಅಪ್ಲಿಕೇಶನ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಿ ಅದರಲ್ಲಿ NSCನಲ್ಲಿ ಕೊಂಡ್ಕೋತೀರಾ, BSCನಲ್ಲಿ ಕೊಂಡ್ಕೋತೀರಾ, ಲಿಮಿಟ್ ಸೆಟ್ ಮಾಡಿ ಕೂಡ ನೀವು ಕೊಂಡ್ಕೊಳ್ಬಹುದು. ಇಲ್ಲಿ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದನ್ನು ಸೆಟ್ ಮಾಡಿ ನೀವು ಬೈ ಆಪ್ಷನನ್ನು ಪ್ರೊಸೀಡ್ ಮಾಡಬಹುದು. ಇದು ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ರೆಕಮೆಂಡೇಷನ್ ಅಲ್ಲ, ಇದು ನಿಮ್ಮ ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿ ನಾವು ಡಿಸ್ಕಸ್ ಮಾಡಿರೋ ಇನ್ವಿಟ್ಗಳು ಅಷ್ಟೇ. ನೀವು ಫಿನಾನ್ಷಿಯಲ್ ಅಡ್ವೈಸರನ್ನು ಸಂಪರ್ಕಿಸಿ, ಅದು ನಿಮಗೆ ಸೂಕ್ತ ಅನ್ನೋದಾದರೆ ಮಾತ್ರ ಇನ್ವೆಸ್ಟ್ ಮಾಡ್ಬೋದು. ಇದು ಎಜುಕೇಷನ್ ಪರ್ಪಸ್ಸಿಗೆ ನಾನು ನಿಮಗೆ ಈ ಮಾಹಿತಿಯನ್ನು ಶೇರ್ ಮಾಡ್ತಿದ್ದೀನಿ. ನೀವು ಒಂದು ವೇಳೆ ಇನ್ವಿಟ್ನಲ್ಲಿ ಹೂಡಿಕೆ ಮಾಡಿದ್ದೆ ಆದರೆ ನನಗಾಗಲೇ 2 ಲಾಭಗಳ ಬಗ್ಗೆ ಮಾತಾಡಿದೆ. ಶೇರ್ ಪ್ರೈಸ್ ಅನ್ನೋದು ಬೆಳೀತಾ ಹೋಗುತ್ತೆ. ನೀವು 100 ರೂಪಾಯಿಗೆ ತೊಗೋತೀರಿ, ಅದು 5 ವರ್ಷದಲ್ಲಿ 150 ರೂಪಾಯಿ ಆಗುತ್ತೆ ಅಂದ್ಕೊಳ್ಳಿ, 50% ಲಾಭ. ಅದರ ಜೊತೆಗೆ NDCF ನಾನು ಹೇಳಿದ್ನಲ್ಲ, ನೆಟ್ ಡಿಸ್ಟ್ರಿಬ್ಯೂಟಬಲ್ ಕ್ಯಾಶ್ ಫ್ಲೋ, ಅದರಲ್ಲಿ 90% ಇನ್ವೆಸ್ಟರ್ಗಳಿಗೆ ಶೇರ್ ಮಾಡ್ತಾರೆ. ಅದನ್ನೇ ಡಿವಿಡೆಂಡ್ ಅಂತ ಕೂಡ ನಾವು ಕರಿಬಹುದು. ಈ 2 ಲಾಭಗಳು ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಅದೇನು ಬೆಳೆಯುತ್ತಲ್ಲ, ಡಿವಿಡೆಂಡ್ ಬರುತ್ತಲ್ಲ, ಆ ಡಿವಿಡೆಂಡನ್ನು ನೀವು ವಿತ್ಡ್ರಾ ಮಾಡಿಕೊಂಡ್ರೆ ಈ 3ನೇ ಲಾಭ ಸಿಗಲ್ಲ. ವಿತ್ಡ್ರಾ ಮಾಡ್ಕೊಳ್ಳೋದಿಲ್ಲ, ನನಗೆ ಬಂದ ಡಿವಿಡೆಂಡ್ನಲ್ಲಿ ಮತ್ತೆ ಇನ್ವಿಟ್ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ನೋದಾದರೆ ನೀವು ಇನ್ವೆಸ್ಟ್ಮೆಂಟ್ ಕಾಂಪೌಂಡಿಂಗ್ ಅದರ ಲಾಭನ ಪಡ್ಕೊಳ್ಬಹುದು. ಉದಾಹರಣೆಗೆ ನಿಮ್ಮ ಹತ್ರ ಒಂದು ಬಲ್ಕ್ ಅಮೌಂಟ್ ಇದೆ, ನಿಮ್ಮ ಮಗಳ ಮದುವೆಗೆ ನಾನು ಈ ಥರದ ಅಸೆಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ದೀರಿ. ಓಕೆ, 20 ವರ್ಷ ಟೈಮ್ ಇದೆ ಅಂದ್ಕೊಳ್ಳಿ. ಆ 20 ವರ್ಷ ಬಂದ ಡಿವಿಡೆಂಡನ್ನು ತಗೊಂಡು ಖರ್ಚು ಮಾಡೋದ್ರ ಬದಲು ಮತ್ತೆ ಆ ಇನ್ವಿಟ್ಗಳ ಮೇಲೆ ನೀವು ಹೂಡಿಕೆ ಮಾಡಿದ್ದೆ ಆದರೆ ನಿಮ್ಮ ಗಳಿಕೆ ಮತ್ತೆ ಗಳಿಸುತ್ತೆ. ಸೊ ಈ ರೀತಿ 3 ಲಾಭಗಳನ್ನು ನೀವು ಪಡ್ಕೊಳ್ಬಹುದು. ಈಗ ನಾವು ಈ ಇನ್ವಿಟ್ಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಇರುವ ರಿಸ್ಕ್ ಏನು, ಇದು ಭಾರಿ ಸೇಫಾ, ಗವರ್ನ್ಮೆಂಟು ಸೆಬಿ ಮುಖೇನ ಹ್ಯಾಂಡಲ್ ಮಾಡ್ತಾ ಇದೆ, ಸರ್ಕಾರಕ್ಕೆ ಗೊತ್ತಿದೆ, PPP ಪ್ರಾಜೆಕ್ಟು, ಇದೆಲ್ಲವೂ ಕರೆಕ್ಟು. ಆದರೆ ಇದು ರಿಸ್ಕ್ ಫ್ರೀನಾ? ಇಲ್ಲ, ಇದರಲ್ಲಿ ರಿಸ್ಕ್ ಇದೆ. ನಿಮ್ಮ ಬಂಡವಾಳ ನೀವೇನು ಹಾಕಿರ್ತೀರಿ ಅದು ಕರಗುವ ಅವಕಾಶ ಇರುತ್ತೆ. ಯಾಕೆಂದರೆ ಇದು ಶೇರ್, ಸ್ಟಾಕ್ನ ಒಂದು ಶೇರನ್ನು ನೀವು ಕೊಂಡುಕೊಳ್ತೀರಾ. ಹೀಗಾಗಿ ವಾಲಟಿಲಿಟಿ ಇರುತ್ತೆ. ಡಿಮಾಂಡು ಯಾವ ರೀತಿ ಇದೆ ನೋಡಿಕೊಂಡು ಆ ಶೇರ್ ಪ್ರೈಸು ಏರಿಕೆ ಆಗಬಹುದು, ಇಳಿಕೆ ಕೂಡ ಆಗಬಹುದು. ಇವತ್ತು 100 ರೂಪಾಯಿ ಇರೋದು 2 ವರ್ಷ ಆದಮೇಲೆ 80 ರೂಪಾಯಿಗೆ ಬರೋದಿಲ್ವಾ? ಗೊತ್ತಿಲ್ಲ, ಬರಬಹುದು. ಅದೇ 2 ವರ್ಷದಲ್ಲಿ 100 ರೂಪಾಯಿ ಇದ್ದಿದ್ದು 200 ರೂಪಾಯಿ ದಾಟಬಹುದಾ? ಗೊತ್ತಿಲ್ಲ. ಡಿಮಾಂಡಿಗೆ ಅನುಸಾರವಾಗಿ ಸ್ಟಾಕ್ ಪ್ರೈಸ್ ಹೇಗೆ ಅಪ್ ಆ್ಯಂಡ್ ಡೌನ್ ಆಗುತ್ತೋ ಈ ಇನ್ವಿಟ್ಗಳ ಪ್ರೈಸ್ ಅದರ ಬೆಲೆ ಕೂಡ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಸೊ ವಾಲಟಿಲಿಟಿ ನನಗೆ ಬೇಡಪ್ಪ, ನಾನು ನನ್ನ ಇನ್ವೆಸ್ಟ್ಮೆಂಟ್ ಕರಗೋದನ್ನು ನೋಡಿ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋದಾದರೆ ನೀವು ಇಂಥದ್ರಲ್ಲಿ ಹೂಡಿಕೆ ಮಾಡೋದು ಬೇಡ. ಪರವಾಗಿಲ್ಲ, ನನಗೆ ನಂಬಿಕೆ ಇದೆ, ಈ ಥರದ ಆಟೋಮ್ಯಾಟಿಕ್ಕಾಗಿ ಸರ್ಕಾರ ಕಂಪ್ನಿಗಳು ಲಾಭ ಗಳಿಸ್ತಿದ್ದಾವೆ, ಆ ಥರದ ಆಟೋಮ್ಯಾಟಿಕ್ ಲಾಭ ನನಗೂ ಬರಬೇಕು, ನಾನು ಏನೂ ಮಾಡದೆ ನನ್ನ ಹಣ ನನಗಾಗಿ ದುಡಿಬೇಕು. ಟೋಲ್ ರೋಡ್ನ ಎಲ್ಲರೂ ಬಳಸ್ತಾರೆ. ಈ ಥರದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದುಡ್ಡು ಹಾಕೋದಕ್ಕೆ ನನಗೇನು ಪ್ರಾಬ್ಲಮ್ಮು ಅನ್ನೋ ಆಲೋಚನೆ ನಿಮಗಿದ್ರೆ, ಆ ನಂಬಿಕೆ ನಿಮಗಿದ್ರೆ ಗಳಿಸ್ಕೊಡುತ್ತೆ ಅಂತ. ಅಂಥ ಟೈಮಲ್ಲಿ ಇದನ್ನೂ ಸಹ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ನ ಹಾಗೆ ನೀವು ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಹೇಳಿದ್ರೆ ಕನ್ಸಿಡರ್ ಮಾಡಬಹುದು. ಈ ಇನ್ಫಾರ್ಮೇಷನ್ ನಿಮಗೆ ಹೈವೇಗಳಿಂದಾನೂ ನಾವು ಗಳಿಸೋದಕ್ಕೆ ಇರೋ ಅವಕಾಶದ ಬಗ್ಗೆ ತಿಳಿಸ್ಕೊಟ್ಟಿದೆ. ನಿಮಗಿದು ಉಪಯುಕ್ತ ಆಗಿದೆ ಅಂತ ನಾನು ಆಶಿಸ್ತೀನಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ದಯಮಾಡಿ ತಿಳಿಸಿ. ಏನಾದರೂ ಪ್ರಶ್ನೆಗಳಿದ್ರೂ ತಿಳಿಸಿ, ನಮಗೆ ಗೊತ್ತಿರುವಷ್ಟು ಮಟ್ಟಿಗೆ ನಿಮಗೆ ಆನ್ಸರನ್ನು ಖಂಡಿತ ಮಾಡ್ತೀವಿ. ಸೊ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಿಗೆ ಇದರ ಅವಶ್ಯಕತೆ ಇದೆ ಅಂಥವರಿಗೆ ಈ ವಿಡಿಯೋದ ಲಿಂಕನ್ನು ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.